ಮಂಡಲ್ ಹತ್ರ ಇರುವ BGML ಸ್ವತ್ತಿನ ಏನು ಈ ಕ್ಲಬ್ ಇದೆ, ಈ ಕ್ಲಬ್ನಲ್ಲಿ ದಿನಾಂಕ 15/10/2025 ಒಬ್ಬ ಮಾಜಿ ಸೈನಿಕರಾದಂಥ ರಾಜ್ಕುಮಾರ್ ಎಂಬುವರು ಇಲ್ಲಿ ಜಿಮ್ಮು ನಡೆಸೋವಾಗ ಅದನ್ನು ಕ್ಲೀನ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ಕೆಲವು ವ್ಯಕ್ತಿಗಳು, ಜೋಸೆಫ್ ಅನ್ನೋ ವ್ಯಕ್ತಿ ಏಕಾಏಕಿ ಅವರ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ, ನೀನು ಇದನ್ನು ತೆಗಿಬೇಕಾದ್ರೆ ನನಗೆ 5 ಲಕ್ಷ ದುಡ್ಡು ಕೊಡು ಅಂತ ಕೇಳಿ, ಅವರು ಇಲ್ಲ BGML ಸೊತ್ತಾಗಿರೋದ್ರಿಂದ BGML ಅವರು ಏನು ರೆಂಟನ್ನು ಫಿಕ್ಸ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಕ್ಕೆ ಅವರನ್ನು ಹಲ್ಲೆ ಮಾಡಿ, ಅವರು ಆಸ್ಪತ್ರೆಗೆ ಹೋದಾಗ ಅವರ ಅಣ್ಣನವರಾದಂಥ ಪಾಲ್ ಅವರನ್ನು ಸಹ ಹಲ್ಲೆ ಮಾಡಿರ್ತಾರೆ. ಇದು ಖಂಡನೀಯ. ಇವತ್ತೇನು ನಮ್ಮ KGF ವ್ಯಾಪ್ತಿಯಲ್ಲಿ ಹಲವಾರು ಯುವಕರು ಇವತ್ತು ದೇಹಾಢ್ಯ ಪಂದ್ಯಕ್ಕೆ ಹೋಗ್ತಾರೆ ಅಂತಂದರೆ ಅದು ನಮ್ಮ ಜಿಮ್ಮು ಇರೋದ್ರಿಂದ. ಈಗ ಏನಂದರೆ ಈ ಪೊಲೀಸ್ ಇಲಾಖೆ ದಯವಿಟ್ಟು ಇವತ್ತೇನು ಪೊಲೀಸ್ ಇಲಾಖೆ ಮತ್ತು BGML ಅವರು ಈ ಬೀಗ ಹಾಕಿದಿರಿ, ಇದನ್ನು ತೆಗಿಬೇಕು, ಅನುಕೂಲ ಆಗಬೇಕು. ಯಾಕಂತಂದರೆ ಆ ವ್ಯಕ್ತಿಯ ವಿರುದ್ಧ ತಾವು ತನಿಖೆ ಮಾಡಬೇಕಾಗ್ತದೆ. ಯಾರು ಈ ವ್ಯಕ್ತಿ ಬಂದು ಇಲ್ಲಿ ಗಲಾಟೆ ಮಾಡಿರ್ತಾನೆ, ಯಾಕೆ ಗಲಾಟೆ ಮಾಡಿರ್ತಾನೆ, ಏನು ವಿಷಯ ಅಂತ ತಿಳ್ಕೋಬೇಕಾಗ್ತದೆ. ಇದು BGML ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಅವರು ಸುಮಾರು ವರ್ಷಗಳಿಂದ 2015ರಿಂದ ಒಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಆ ಜಿಮ್ಮನ್ನು ನಡೆಸಬೇಕಾದ್ರೆ ಇವರು ಬಂದು ತಿಂಗಳ ವಂತಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ರೋಲ್ ಕಾಲನ್ನು ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಬಂದು ಬೆದರಿಸೋದು, 5,000 ತಗೊಳ್ಳೋದು, 6,000 ತಗೊಳ್ಳೋದು, ಈ ಥರ 10,000 ತಗೊಳ್ಳೋದು, ಈ ಥರ ಮಾಡ್ತಾ ಇರ್ತಾರೆ. ಇದು ಯಾರ್ದು ಒಬ್ಬ ವ್ಯಕ್ತಿಗೆ ಸೇರಿದ್ದಂಥದ್ದು ಅಲ್ಲ. ಇದು ಕೇಂದ್ರ ಸರ್ಕಾರ BGMLದು. ಇದು KGFನಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು. ಅದೇ BGMLನವರು ಏನು ಅವರ ಮಾನದಂಡಗಳಿದೆ, ಆ ಮಾನದಂಡಗಳಿಗೆ ಅನುಗುಣವಾಗಿ ಈ ಜಿಮ್ಮು ನಡೀತಾ ಇದೆ. ಈಗ ಅವ್ರಿಗೇನು ಡಿಮ್ಯಾಂಡ್ ಅಂತಂತಂದರೆ, ಈಗ ಅವ್ರಿಗೊಂದು 5 ಲಕ್ಷ ಕೊಟ್ಟರೆ ಅವ್ರು ಯಾವುದೇ ರೀತಿ ಅವ್ರ ಹತ್ರ ದುಡ್ಡು ಕೇಳಲ್ವಂತೆ. ಯಾಕೆ ಈ ಮಾತು ಇಲ್ಲಿ ಬರ್ತದೆ ಅಂತಂದರೆ, ಒಬ್ಬ CEO ಇಲ್ಲಿ ಬಂದು ನೋಡಿಬಿಟ್ಟು ರಾಜ್ಕುಮಾರ್ ಅವ್ರಿಗೆ ನಿರ್ದೇಶನವನ್ನು ನೀಡ್ತಾರೆ. ಏನಂತಂದರೆ, ನೀನು ಯಾರಿಗೂ ದುಡ್ಡು ಕೊಡಬಾರ್ದು, ಇದು BGML ಸೊತ್ತು, ನೀನು ಯಾರೋ ಪ್ರೈವೇಟ್ ವ್ಯಕ್ತಿಗಳಿಗೆ ಯಾಕೆ ದುಡ್ಡು ಕೊಡ್ತೀಯಾ, ನೀನೇನೋ ದುಡ್ಡು ಕೊಟ್ಟರೆ ನಾವೇ ಬಂದು ಇದನ್ನು ಸೀಲ್ ಮಾಡ್ತೀವಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಸುಮಾರು 2 ವರ್ಷಗಳಿಂದ ಅವರಿಗೆ 1 ರೂಪಾಯಿಯನ್ನು ಸಹ ನೀಡ್ತಾ ಇಲ್ಲ. ಆ ಒಂದು ಕಾರಣಕ್ಕೆ, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರ ಮೇಲೆ ಏಕಾಏಕಿಯಾಗಿ ಈ ಥರ ಹಲ್ಲೆ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ KGF ಜನತೆ ತಲೆ ತಗ್ಗಿಸುವಂಥ ವಿಷಯ ಆಗಿದೆ. ಯಾಕಂತಂದರೆ ಇವತ್ತು ನಮ್ಮ KGF ಜಿಲ್ಲಾ ಪೊಲೀಸು ತುಂಬ ಕಟ್ಟುನಿಟ್ಟಿನ ಒಂದು ಕೆಲಸವನ್ನು ಮಾಡ್ತಾಯಿದೆ. ಈಗ ಬಂದಿರತಕ್ಕಂಥ ನಮ್ಮ SP ಸಾಹೇಬರು ತುಂಬ ಖಡಕ್ ಆಗಿದ್ದಾರೆ. ಈ ಹಿಂದೆನೂ ಸಹ ಇದ್ದಂಥ SPಗಳು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ KGFಲ್ಲಿ. ಇವತ್ತು ರೌಡಿಸಮ್ಮು ನಮ್ಮ KGFನಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸಿದಾಗ ಯುವಕರು ಕೂಡ ಅದೇ ದಾರಿಯಲ್ಲಿ ಹೋಗುವಂಥ ಒಂದು ಸನ್ನಿವೇಶಗಳು ಇಲ್ಲಿ ಉದ್ಭವ ಆಗೋದನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನು ಕಡಿವಾಣ ಹಾಕಬೇಕು. ಏನು ಜೋಸೆಫ್ ಅನ್ನೋರು ಹಲ್ಲೆ ಮಾಡಿದ್ದಾರೆ, ಒಬ್ಬ ದಲಿತರು ಇಲ್ಲಿ ಬಂದು ಒಂದು ಜಿಮ್ಮನ್ನು ನಡೆಸೋದು ತಪ್ಪು ಅಂತಂದಾಗ ನಾವಿನ್ನು ಎಲ್ಲಿ ಹೋಗ್ಬೇಕು ಸ್ವಾಮಿ ಅಂತ ನಾವು ತಮ್ಮಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಏನು ಜೋಸೆಫ್ ಅನ್ನೋರು ಇದ್ದಾರೆ, ಅವ್ರ ಮೇಲೆ ಏನು ಈಗ ಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನನ್ವಯ ಕೇಸನ್ನು ದಾಖಲು ಮಾಡಿಕೊಂಡು ಅವ್ರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಒಂದು ಕೇಸ್ ಹಾಕ್ಕೊಂಡು ಅವರನ್ನು ದಯವಿಟ್ಟು ತಾವು ತಮ್ಮ ಸುಪರ್ದಿಗೆ ತಗೊಂಡು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ಮನವಿ ಮಾಡ್ತೀನಿ. ಅದೇ ರೀತಿ BGMLನ CEOಗೆ ಒಂದು ಮನವಿ ಮಾಡ್ತೀನಿ. ಇದು ಸುಮಾರು 2015ರಿಂದ ಇಲ್ಲಿ ರಾಜ್ಕುಮಾರ್ ಅನ್ನೋರು ಒಬ್ಬ ಮಾಜಿ ಸೈನಿಕರಿದ್ದಾರೆ. ಅವ್ರು ಏನು ಇಲ್ಲಿ ಬಂದು ನಮ್ಮ KGF ಜನತೆಗೆ ಒಂದು ಜಿಮ್ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ನೀವು ಬೀಗ ಹಾಕಿದ್ದೀರಿ, ನಮ್ಮ ಯುವಕರಿಗೆ ತೊಂದರೆ ಅನಾನುಕೂಲ ಆಗ್ತಾಯಿದೆ. ಹಾಗಾಗಿ ತಾವು ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ, ತಪ್ಪಿದ್ರೆ ಯಾರೇ ಆಗಿರಲಿ ತಪ್ಪು, ಈ ಕಾನೂನು ಅಡಿಯಲ್ಲಿ, ಈ ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದರೂ ತಪ್ಪಿರ್ತದೆ. ಆದರೆ ರಾಜ್ಕುಮಾರ್ ತಪ್ಪು ಮಾಡಿದರೆ ರಾಜ್ಕುಮಾರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಅದೇ ರೀತಿ ಜೋಸೆಫ್ ಅವರು ತಪ್ಪು ಮಾಡಿದರೆ ಜೋಸೆಫ್ ಅವರ ವಿರುದ್ಧನೂ ಕ್ರಮ ತೆಗೆದುಕೊಂಡು ದಯವಿಟ್ಟು ಆ ಬೀಗವನ್ನು ತೆರಬೇಕಂತ ನಾನು ಮಾಧ್ಯಮದ ಮುಖಾಂತರ. இப்போ என்னுடைய நண்பர் இவர் டைகர் ಬಂಗಾರಪೇಟೆ ಟೈಗರ್ ಹುಣಸಲಲ್ಲಿ ವೆಂಕಟೇಶನ ಇಡೀ ಕರ್ನಾಟಕಕ್ಕೆ ತಿಳಿಯೋ. ಕಾಲಿಲ್ಲ ಫೋನ್ பண்ணார், ಎಲ್ಲಿದ್ದೀರಣ್ಣಾರೆ, ಮನೆಯಲ್ಲಿ ಇದ್ದೀನಿ, ನಿನ್ನೆ ಬೇಗ ಬರಬೇಕಂತ. ஏன்னா ಒಂದೇ ಸಂಘಟನೆಯಲ್ಲಿ ಇದ್ದೀವಿ ನಾವು ಇವರೆಲ್ಲ. ஒரு வாரமாக அந்த பிரச்சனை போயிடுது. இது வரைக்கும் நான் இதை பற்றி பேசல, இன்றைக்கி தான் பேசுகிறேன். இந்த பாஸ் சொல்லிக்கிறதுனால இந்த ஹெல்த் இஸ் வெல்த்னு வாங்க நம்ம ஹெல்த் இஸ் வெல்த் அதுதான் நடந்துருக்குறது. ஏன்னா மைனிங் ஏரியாவில் காஞ்சா தண்ணி அப்புறம் புஷ்ஷுன்னு இஸ்கிறானுங்க, டைப்பிங் போடுற வேறு அத்தை ஊச்சின்னு ஒருத்தர் இஸ்கிறான். இதெல்லாம் பண்ணுறதுக்காக சிம்மு போட்டுக்கிறாங்க. இதை வந்து நான் பாராட்டுறேன். ஏற்கனவே ராஜ்குமாரெல்லாம் பார்த்து சொன்னேன்,
ராஜ்குமார் ஆகட்டும் ஜோசப் ஆகட்டும் கோர்ட்டுக்கு வருவாங்க, எந்த கேஸ்க்குது நான் ராஜ்குமார்கிட்ட பேசுவேன், இவர் பார்த்து பசாது போடுவேன். பட் கோர்ட் நான் டிசைட் பண்ணா தான் ஃபைனல். ராஜ்குமார் டிசைட் பண்ணுறதில்ல, நான் டிசைட் பண்ணல, ஜோசப் யார் டிசைட் பண்ணுறதா இல்லை, கோர்ட் டிசைட் பண்ணுது. அது வரைக்கும் 2 பேரும் அமைதியாகணும். ஏதோ நடக்கக்கூடாத ஒரு அசம்பாவிதம் நடந்துக்குது, ஃபர்தர் நடக்கக்கூடாது, சமாதானமாக போனோம். இப்போ என்னுடைய ரிக்வஸ்ட் நான் சொன்னால், இந்த கிளப்பை ஓப்பன் பண்ணோம். கிளப்பில் வந்து ஒரு 8 லட்ச ரூபா ப்ராப்பர்ட்டிக்கு ராஜ்குமாருக்கு. அது யாருன்னா கூட இந்த ஜோசப் இருந்தால் கூட ஃபேவராக பேசியிருப்பேன். ராஜ்குமார் இருக்கிறதுனால அது திறக்கணும். இது ராஜ்குமார் வந்து அவர் தனிப்பட்ட சொத்தை வச்சுக்கல. இப்போ கேடிஸ்லேருந்து என் மச்சான் வந்தான், காலைல ஃபோன் பண்ணான், இந்த மாதிரி சில பசங்களாம் வந்து திறக்கணும், தீபாவளி சீசனு, நாங்கள் ஒரு ஸ்போர்ட்ஸ் கோபி சொன்னால் அப்படி ஃபுட்பால் டோர்னமெண்ட் இருந்துச்சு. அதனால் வந்து பிரச்சனை வேணால் நான் சிஎஸ்ஓ மீட் பண்ணுறேன், போலீஸ் டிபார்ட்மெண்ட் யாராக இருக்கிறாங்க எல்லோரையும் மீட் பண்ணுறேன். இது சம்மந்தமாக சில சொசைட்டி பிரசிடென்ட்டுக்கிட்ட பேசிக்கிறேன், ட்ரேட் யூனியன் லீடர்ஸ்கிட்டலாம் பேசிக்கிறேன். இது என்ன பண்ணணும், எப்படி சமாதானமாக பண்ணணும், கிளப்பை எப்படி ஓப்பன் பண்ணணும், கிளப்பு திறக்கணும், அவ்வளோதான். ஏன்னா சண்டை வந்து கிரவுண்டுக்கு அந்தாண்ட கிளப்புக்கு 10 பேர் வருவான், 10 பேர் போவான். இப்போது நாலுலேருந்து நான் என்ன சொல்ல போகிறேன், யாருன்னா பேப்பர் போடுங்க, அது உள்ள பேப்பரு புக்கு போட்டால் நாலுலேருந்து படிக்கிட்டோம். எனக்கு இந்த கிளப்புக்கிட்ட வந்து கவனம் வருது. சான் மாஸ்டர் இது என்ன கடை, சாப் கடை, அவர் இதில் வந்து யூனியனில் உட்காந்துப்பார், சாவி எடுத்து நான் விவி மேடம் கொடுப்பேன். அவர் ஸ்கூல்லேருந்து வந்துடுவார், சாவி எனக்கு என் கூட சாவி கொடுப்பார் என்ப கூட. அதே போல் எஸ்கே மாஸ்டர் எஸ் குமாரசாமி அம்பேத்கர் ஸ்கூலில் சத்யராஜ் மாதிரி இருப்பார். சத்யராஜ் அவர் ஒன்று, எஸ் குமாரசாமி ஃபிசிக்ஸ் எடுப்பார். அவர் எ குரூப் ஆஃப் ஸ்டார் அப்படி அதுக்கு பெரிய எக்ஸ்பிளைன் பண்ணுவார். கேலக்ஸினா என்ன, அவர் 8th எடுத்தது இப்போ என் மைண்டில் இருக்குது. அவரெல்லாம் இந்த கிளப்பு கோரமண்டல் கிளப்புக்கு ஒரு பெரிய பேர் இருக்குது, கேனிஸ் கிளப்பு, மைசூராலு, இதெல்லாம் வந்து வெள்ளைக்காரன் வந்து கிளப்பு அமைச்சு ஸ்போர்ட்ஸை பண்ணால். இப்போ என்ன ஆயிடுச்சு, நாங்கள் கல் பாரு பின்னால் பீஜாஸ்க்கு இது பாரு, எங்கள் பக்கம் பார்த்தா குவார்டர் பாட்டில் எல்லா ஏரியாலும் இது மாதிரி ஆகிடுது. இதெல்லாம் தவிர்க்கணும்னு சொன்னால் அது தரணும். என்ரிஸில் ஒரு கிளப்பு வந்து ஓப்பன் பிடிச்சிட்டாங்க, டமாலிஷ் ஆகிடுச்சு. இப்போ நம்ம என்ன சொல்கிறோன்னா, கிளப்பை ஓப்பன் பண்ணோம், அந்த கிளப்பை தரக்கிறதுக்கு என்னுடைய சப்போர்ட் முழு ஆதரவு உண்டு. இவங்க 2 பேரும் கோர்ட்டில் பார்த்துக்கணும். இந்த காசு கொடுத்த விவகாரம் இந்த கதையெல்லாம் எனக்கு தேவையில்லை. இப்போ ராஜ்குமார் ரெண்டல் கட்டுறாரா, பிஜேபியில் போய் டேரெக்டாக கட்டும். அதுக்கு நான் என்ன பேப்பர் ஒர்க் பண்ணி தரேன். அதுக்காக ஃபேக் பேப்பர் கிடையாது. பிஜேபியில் பேசணும், பிஜேபி டிசைட் பண்ணிட்டோம். எக்ஸாம்பிளாக யார் கொடுக்குது, இப்போ ராஜ்குமார் அவங்க அப்பா ஒரு எக்ஸாம்பிளாகி, ஜோசப் கூட எக்ஸாம்பிளாகி, யாருக்கு கொடுக்கணும்னு பிஜேபி டிசைட் பண்ணிட்டோம். பட் பொசிஷனில் சிம்பிள் ஐட்டம் இருக்குது, கோர்ட்டு டிசைட் பண்ணணும் ஃபைனல் யார். அது வரைக்கும் யாரும் தகராறு பண்ணிக்காதீங்க, சமாதானம் போங்க. வாலிப பசங்க வந்து சிம்மை யூஸ் பண்ணிக்கலாம். 15ರಿಂದಲೂ ಸಹ ಅವರೇ ಪೊಸಿಷನ್ ಅಲ್ಲಿದ್ದು 2 ವರ್ಷಗಳ ಕಾಲ ಟ್ಯಾಕ್ಸ್ ಅನ್ನು ಕೂಡ ಅವರು ಕಟ್ಟಿರ್ತಾರೆ. ಯಾಕೆಂದ್ರೆ ರಾಜ್ಕುಮಾರ್ ಅವರ ತಂದೆ ಕೂಡ ಒಬ್ಬ BGML ಮಾಜಿ ಒಬ್ಬ ನೌಕರರಿರ್ತಾರೆ, ಅವ್ರಿಗಿನ್ನೂ ಸೆಟ್ಲ್ಮೆಂಟ್ ಕೂಡ ಆಗಿರಲ್ಲ. ಹಂಗಾಗಿ ಅವ್ರು ಅದ್ರಲ್ಲಿ ಜೀವನ ಮಾಡ್ಕೊಂಡಿಲ್ಲ ಅಂತ ಅವ್ರ ಅಪ್ಪ ಅವ್ರಿಗೆ ಒಂದು ಲೆಟರ್ನು ಕೂಡ BGML ಅವ್ರು ಕೊಟ್ಟಿರ್ತಾರೆ. ಇದನ್ನೆಲ್ಲ ಮನಗೊಂಡವನು ಇವ್ರ ಹತ್ರ ದುಡ್ಡು ತಗಲೇಬೇಕು ಅನ್ನೋ ಉದ್ದೇಶದಿಂದಾನೇ ಒಂದು ಗುಂಪು ಕಟ್ಕೊಂಬಂದು, ಯಾವುದೋ ಒಂದು ಗುಂಪನ್ನು ಜೋಸೆಫ್ ಅವರು ಒಂದು ಗುಂಪನ್ನು ಕಟ್ಕೊಂಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪಾಲ್ರಾಜ್ ಅವರು ಇದನ್ನು ಪ್ರಶ್ನೆ ಮಾಡಿದ್ರೆ ಪಾಲ್ರಾಜ್ಗೂ ಹೊಡಿತಾರೆ, ಎಲ್ಲಿ KGF ಒಳಗಡೆ ಸಾರ್ವಜನಿಕ ಸ್ಥಳದಲ್ಲಿ ಹೊಡಿತಾರೆ. ಇದು ಎಂಥದ್ದು, ಈಗ ನಾವು ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಅವ್ರ ಸೊತ್ತಲ್ಲ, ನನ್ನ ಸೊತ್ತಲ್ಲ, ಇದು ಬಂದು BGML ಸೊತ್ತು. BGML ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಇರಬೇಕಾಗ್ತದೆ. ಅದು ಇವ್ರದೇ ಒಂದು ಕಾನೂನನ್ನು ಮಾಡಿಕೊಂಡು ನೀವು ದುಡ್ಡು ಕೊಟ್ಟರೆ ನಾನು ಅಲ್ಲಿ ನಡ್ಸಕ್ಕೆ ಬಿಡ್ತೀನಿ, ದುಡ್ಡು ಕೊಟ್ಟಿಲ್ಲ ನಾನು ನಡ್ಸಕ್ಕೆ ಬಿಡಲ್ಲ ಅಂತಂದರೆ ಇದು ತಪ್ಪು. ಇದು ದುಡ್ಡು ಕೇಳಿದ್ದಾರೆ, ದುಡ್ಡು ಕೇಳಲಿಲ್ಲ ಅನ್ನೋದು ಪೊಲೀಸ್ ಇಲಾಖೆ ಇದೆ, ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳಿ. ಅದು ಇಲ್ಲಿ ಸುಮಾರಷ್ಟು ಜನ ಯುವಕರಿಗೆ ಈಗ ಅನಾನುಕೂಲ ಆಗ್ತದೆ. 1 ವಾರದಿಂದ ಜಿಮ್ಮಿಗೆ ಬಂದು ಎಲ್ಲರೂ ವಾಪಸ್ ಹೋಗ್ತಾರೆ. ದಯವಿಟ್ಟು ತಾವು ಇದನ್ನು ಮನಗೊಂಡು ಆ ಜಿಮ್ಮು ಏನು ಇವತ್ತು ಬೀಗ ಹಾಕಿದಿರಿ ಅದಕ್ಕೆ ನಾವು ಗೌರವ ಕೊಡ್ತೀರಿ, ನೀವೇ ಬಂದು ಬೀಗ ದಯವಿಟ್ಟು ತೆಗೆಸಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ.